ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಿದಾರರಿಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳದಲ್ಲಾದಂಥ ದುರ್ಘಟನೆಗಳು, ಅತ್ಯಾಚಾರಗಳು, ಅನ್ಯಾಯಗಳ ವಿರುದ್ಧವಾಗಿ ತನಿಖೆ ಸರಿಯಾಗಿ ನಡೀತಾ ಇಲ್ಲ. ಸರಿಯಾದ ತನಿಖೆ ಆಗಬೇಕು. ಈ 2 ದಶಕಗಳಿಂದ ನಡೆದಿರುವಂಥ ನಿರಂತರ ಹತ್ಯೆ, ನಿರಂತರ ಸಾವು ನೋವು, ಅತ್ಯಾಚಾರಗಳಂತಹ ವಿಷಯಗಳನ್ನು ತನಿಖೆ ಇನ್ನೊಮ್ಮೆ ಮಾಡಬೇಕು. ಇದು ಇಡೀ ಹೆಣ್ಣು ಕುಲಕ್ಕನ ಅಪಮಾನಕರಾದಂಥದ್ದು. ಜಗದಲ್ಲಿ ಎಲ್ಲೂ ನಡೆಯಲಾರದಂಥ ಒಂದು ಹತ್ಯಾಕಾಂಡ ಇಲ್ಲಿ ನಡೆದು ಹೋಗಿದೆ. ಧರ್ಮಸ್ಥಳದಲ್ಲಿ ಅನೇಕರ ಜೀವಗಳು ಹೋಗಿದ್ದಾವೆ. ಹೆಣ್ಮಕ್ಳು ಅವ್ರಿಗೆ ನ್ಯಾಯ ಸಿಗಬೇಕು ಅಂತೇಳಿ 16ರಿಂದ 20 ಇಡೀ ರಾಜ್ಯದ ಮಹಿಳಾ ಆಯೋಗ ಜೊತೆಗೆ ಮಹಿಳಾ ಸಂಘಟನೆಗಳು ತಮ್ಮ ಹೋರಾಟವನ್ನು ಆರಂಭ ಮಾಡಿದವ ಬೆಳ್ತಂಗಡಿಯಲ್ಲಿ. ಯಾಕಂದ್ರೆ ಬೆಳ್ತಂಗಡಿ ನಮ್ಮ ಧರ್ಮಸ್ಥಳದ ಬದಿಯ ಊರು. ಈ ಒಂದು ಚಳವಳಿ, ಈ ಒಂದು ಮೂಮೆಂಟ್ ಇವತ್ತು ಬಿಸಿ ಏರಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಜೊತೆಗೆ ಅಲ್ಲಿಯ ಧರ್ಮಾಧಿಕಾರಿ ಅಥವಾ ಇದು ಹಿಂದಿದ್ದಂಥ ಯಾವುದೋ ಶಕ್ತಿ ಅವರಿಗೆಲ್ಲ ಇವತ್ತು ಈ ಒಂದು ಹೊಸದಾಗಿ ಬೆಳೀತಿರುವಂಥ ಈ ಮೂಮೆಂಟನ್ನು ಹೇಗೆ ತಡೆ ಹಾಕಬೇಕು ಅನ್ನೋ ಚಿಂತೆ ಇವತ್ತು ಜೋರಾಗಿಬಿಟ್ಟದ. ಯಾಕೆ ಇಲ್ಲಿವರೆಗೆ ಬಂದಂಥ ಎಲ್ಲ ಅಡೆತಡೆಗಳನ್ನು, ಎಲ್ಲ ದೂರುದಾರರನ್ನು, ಎಲ್ಲ ಸಾಕ್ಷಿದಾರರನ್ನು ಎಲ್ಲರೂ ಹೆಚ್ಚು ಕಡಿಮೆ ದಂಡಿಗೆ ಸೇರಿಸಂಥ ಮಹಾನ್ ಕೀರ್ತಿ ಧರ್ಮಸ್ಥಳದ ಅಲ್ಲಿಯ ಏನಿದೆ ನಿಗೂಢ ಶಕ್ತಿಗಿದಪ್ಪ ಅನ್ನೋದು ಈಗ ಸ್ಪಷ್ಟ ಆಗ್ಯದ. ಕಣ್ಣಿಗೆ ಕಾಣಲಾರದ ಎಲ್ಲರಿಗೂ ಅನುಭವಕ್ಕೆ ಬರುತ್ತಿರುವಂಥ ಒಂದು ಶಕ್ತಿ ಯಾವುದು, ಯಾವ ರೀತಿಯಾಗಿ ಇಲ್ಲಿ ನಡೆದಂಥ ಎಲ್ಲ ಘಟನೆಗಳನ್ನು ಮುಚ್ಚಾಕ್ತಾಯಿದೆ ಅನ್ನೋದಕ್ಕೆ ಈಗಾಗಲೇ ಪುರಾವೆಗಳು ಸಾಕಷ್ಟು ಸಿಗ್ತಾ ಇದ್ದಾವೆ. ಅದ್ರ ಜೊತೆಗೆ ಇನ್ನೊಂದು ಪುರಾವೆ ಮಾಡಬೇಕು. ಈ ಮಹಿಳಾ ಹೋರಾಟವನ್ನು ಹತ್ತಿಕ್ಕಬೇಕು, ಬದುಕಿ ಸರಿಸಬೇಕು ಅನ್ನೋಂಥ ತಂತ್ರ, ಮಂತ್ರ, ಕುತಂತ್ರ, ಷಡ್ಯಂತ್ರ ಅಂತ ಏನು ಕರೀತಾರೆ ಎಲ್ಲನೂ ಅಲ್ಲಿ ನಡೀತಾ ಇದ್ದಾವೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ಈ ಮೂಮೆಂಟ್ ಏನಾದರೂ ಯಶಸ್ವಿಯಾದ ರಾಜ್ಯದಲ್ಲೇ ದೊಡ್ಡ ಪ್ರಮಾಣದ ಹಾನಿ ಈ ಹಿಂದಿದ್ದಂತಹ ಈ ಮೂಲ ಶಕ್ತಿ ಯಾವುದಾದ್ರೆ ಅವ್ರಿಗೆ ಪೆಟ್ಟು ಬೀಳೋದ್ರಲ್ಲಿ 2 ಮಾತೇ ಇಲ್ಲ ಅನ್ನುವಂಥ ಮಾತುಗಳು ಹೊರಗೆ ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಇದನ್ನು ನಿಲ್ಲಿಸಬೇಕಪ್ಪ ಅಂತೇಳಿ. ಆದರೆ ಅದು ನಿಲ್ಲಿಸೋದ್ರೊಳಗಿಲ್ಲ. ಈ ಮಹಿಳಾ ಆಯೋಗದ ಅಧ್ಯಕ್ಷಿಣಿಯಾದಂತಹ ನಾಗಲಕ್ಷ್ಮಿ ಚೌಧರಿ ಅವರು ಪೂರ್ತಿ ಕಡ ಕೆಳೆದು ಬಿಟ್ಟಿದ್ದಾರೆ. ಅವರು ಸ್ಪಷ್ಟವಾಗಿ ಆದೇಶ ಕೊಡಿಸೋದು ಹೇಳಿಸಿದ್ರು, 2 ದಶಕಗಳ ತನಿಖೆ ಆಗಬೇಕು ಅಂತೇಳಿ. ಆದರೆ ದುರಂತ ಏನಪ್ಪ ಅಂತಂದರೆ, ಯಾರು ದೂರು ಕೊಟ್ಟಿದ್ರು ಚೆನ್ನಯ್ಯ, ಅವ ಮೂಲ ಹೆಸರು ನಾವು ಭೀಮ ಅಂತಿದ್ವಿ ಅಥವಾ ಮುಸುಕ್ದಾರಿ ಅಂತಿದ್ವಿ, ಅಥವಾ 164ನೇ ಕಲಮನಡಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಜೀವ ತುಂಬಲು ಬಂದಂಥ ಮಹಾನ್ ಸಾಕ್ಷಿದಾರ ಅಂತೇಳಿ ನಮ್ಮ ಸಾದಿಕ್ MD ಅವರು ದೊಡ್ಡ ಒಂದು ವಿಡಿಯೋ ಮಾಡಿ ಬಿಟ್ಟರು. ಪಾಪ ಬಂತು ಸಾಕ್ಷಿ, ಬಂತು ಅಂತ. ಆ ಸಾಕ್ಷಿ ನಂತರ ಟುಸ್ಸ ಮಾಡುವಲ್ಲಿ ಯಶಸ್ವಿ ಆಯಿತು ಈ ಬಲಾಢ್ಯ ಶಕ್ತಿ ಅನ್ನೋದು ಸಹಿತ ಅಷ್ಟು ಸ್ಪಷ್ಟ ಅದ. ಈಗಾಗಲೇ SIT ತನಿಖೆ ಪೂರ್ತಿಯಾಗಿ 6 ಜನರು ಯಾರು ದೂರದಾರಿದ್ದಾರೆ ಅವರನ್ನು ಆರೋಪಿ ಮಾಡುವಂಥ ಹಂತಕ್ಕೆ ಬಂದಿಂತದೆ ಅಂತೇಳಿ ವರದಿಗಳು ಹೇಳ್ತಾ ಇದ್ದಾವೆ. ಯಾವ ಒಂದು SIT ಯಾರಿದ್ದರಪ್ಪ ಇದರಿಂದ ಅವ್ರನ್ನ ಕಂಡುಹಿಡಿಬೇಕಂತ ನೇಮಿಸಿದ್ರೋ ಅದು SIT ಇವತ್ತು ತನ್ನ ಮೂಲ ಉದ್ದೇಶವನ್ನು ಮರೆತ ಅಲ್ಲಿ ಯಾವ ಸಿಗಲಿಲ್ಲ, ಮೂಳೆಗಳು ಸಿಗಲಿಲ್ಲ. ನಾವು ಹೇಳಿದಾಗ 100 ಮೂಳೆಗಳೆಲ್ಲ ಅಟ್ಲೀಸ್ಟ್ 10-20 ಸಿಗಬೇಕಾಗಿತ್ತು, ಅಷ್ಟು ಸಿಕ್ಕಿಲ್ಲ ಅಂಥೇಳಿ ಆ ಕೇಸನ್ನು ಮುಚ್ಚಾಕುವಂಥದ್ದು. ಇದರಿಂದ ಯಾರು ನಿನ್ನ ಕಡೆ ಮಾತಾಡಿಸಿದ್ರಪ್ಪ ಹೇಳಸಾಗಚ್ಚಿದ್ರು ಅಂಥೇಳಿ ಸ್ವತಃ ಭೀಮನನ್ನು ಚೆನ್ನಯ್ಯನನ್ನಾಗಿ ಮಾಡಿ ಅವನ ಬಾಯಿ ಬಿಡಿಸಿ ಅವ ಪಾಪ ಆ ಹೊಡೆತಕ್ಕೆ ಬಡತಕ್ಕೂ ಎದಕ್ಕೂ ಒಟ್ಟು ಅಂಜಿಕೆ ಹಾಕಿ ಒಟ್ಟಿನಲ್ಲೇ ಏನು ಅಂಜಿಕೆ ಹಾಕಿದ್ರು SIT ಬಿಟ್ಟ ವಿಷಯ ಅವ್ರ ಬಾಯಿಂದ ಉಲ್ಟಾ ಹೊಡಿಸುವಂಥ ಕೆಲಸ. ತಿಮ್ಮನೋಡಿ ಅಪರಾಧಿ ಅವರು ಕಲಿಸಿದರು, ಅದ್ರ ಜೊತೆ ಮಟ್ಟನವ್ರು ಕಲಿಸಿದರು, ರವಿ ಪ್ರಸನ್ನ ಕಲಿಸಿದರು, ಉಳಿದವರೆಲ್ಲ ಕಲಿಸಿದರು. ಅದಕ್ಕೆ ಅವ್ರು ಹೇಳಿಕೊಟ್ಟಂಗೆ ನಾನು ಹೇಳಿದೆ, ಗಿಳಿಪಾಠ ಮಾಡಿದೆ ಅನ್ನುವಂಥ ಮಟ್ಟಕ್ಕೆ ಬಂದಿರಿಸಿಬಿಟ್ರು ಆ ಒಂದು ಸಾಕ್ಷಿಯನ್ನು, ಈ ಚೆನ್ನಯ್ಯನನ್ನು. ಇದು ಯಾವ ರೂಪ ಮಾಡಿದಾರೋ ಅದು ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಆ ಸಾಕ್ಷಿನೂ ಹೆಚ್ಚು ಕಡಿಮೆ ಇವತ್ತು ಮನೆ ಕೊಟ್ಟಂಗೆ ಮಾಡಿದ್ದಾರೆ. ಅವ್ರು ಏನಿಗೆ ಚೇಂಜ್ ಆಗ್ತಾನೋ ಬಿಡ್ತಾನೋ ಅಂದರೆ ಚೇಂಜ್ ಆದರೂ ನಂಬಲಾರ್ರೆ ಹೇಗಪ್ಪ ಇವ್ರ ವ್ಯಕ್ತಿ ಒಮ್ಮೆ ಹಾಗೆ ಮಾತಾಡ್ತಾನೆ, ಒಮ್ಮೆ ಹೀಗೆ ಮಾತಾಡ್ತಾನೆ ಅಂತೇಳಿ ಆ ಸಾಕ್ಷಿಯನ್ನು ಮುರಿದು ಹಾಕುವಲ್ಲೇ ಈ ಧರ್ಮಸ್ಥಳದ ಹಿಂದಿರುವ ಶಕ್ತಿಗಳು ಯಶಸ್ವಿಯಾಗಿದ್ದಾವೆ. ಇಂಥ ಪ್ರಸಂಗದಲ್ಲೇ ಅನಿವಾರ್ಯವಾಗಿದೆ ಇವತ್ತು ಮಹಿಳೆಯರಿಗೆ. ಯಾಕಂದ್ರೆ ತಮ್ಮಗಾದಂಥ ತಮ್ಮ ಅಕ್ಕ ತಂಗಿಯರಿಗೆ, ತಮ್ಮ ಸಹೋದರರಿಗೆ, ತಮ್ಮ ಏನಪ್ಪ ತಾಯಂದ್ರಿಗಾದಂಥ ನೋವುಗಳನ್ನು ತಾವು ಪರಿಹರಿಸಬೇಕು. ಹೆಣ್ಣಿಗೆ ಹೋರಾಟ ಮಾಡಬೇಕು, ಸ್ವಬಲದ ಮೇಲೆ ಹೇಳಬೇಕು ಅಂತೇಳಿ ಇವತ್ತು ಇಡೀ ಕರ್ನಾಟಕದ ಹೆಣ್ಣು ಮಕ್ಕಳು ಹೆಚ್ಚು ಕಡಿಮೆ
ಆಯೋಗದವರು ಇರ್ಬೋದು, ಅನೇಕ ಸಂಘಟನೆಯವರು ಇರ್ಬೋದು, ಬಂದು ಇವತ್ತು ಬೆಳ್ತಂಗಡಿಯಲ್ಲೇ ತಮ್ಮ ಹೋರಾಟವನ್ನು ಆರಂಭ ಮಾಡಿದ್ದಾರೆ. ಈ ಕೊಂದವರು ಯಾರು ಮೂಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಗೋಡೆಗೆ ಕೇಳ್ತಾ ಇದ್ದಾರೆ, ಮನುಷ್ಯರಿಗೆ ಕೇಳ್ತಾ ಇದ್ದಾರೆ, ಅಡ್ಡಾಡು ಜನಕ್ಕೆ ಕೇಳ್ತಾ ಇದ್ದಾರೆ, ಯಾರು ಈ ಕೊಂದವರು ಇಷ್ಟು ಪ್ರಮಾಣದಲ್ಲೇ ಹತ್ಯೆಗಳನ್ನು ಮಾಡಿದ್ದಾರೆ. 1, 2 ಕಣ್ಣಿ ಕಾಣುವಂತೆ ಈಗ 4-5 ಹೇಳಿದ್ದೀನಿ. ಸೌಜನ್ಯ ಕೇಸ್ ಪಾಪ ಹುಡುಗಿ, ಸಣ್ಣ ವಯಸ್ಸಿನ ಹುಡುಗಿಯನ್ನು ಯಾವ ರೀತಿಯಾಗಿ ಇವರು ಎಷ್ಟು ನೀಚತನದಿಂದ ಆ ಒಂದು ಕೃತ್ಯ ಎಸಗಿದಾರಪ್ಪ ಅಂತಂದರೆ ಹೇಳಲಿಕ್ಕೆ ನಮಗೆ ಶಬ್ದಗಳ ಸಹಿತ ಬರೋದಿಲ್ಲ ಅನ್ನೋಂಥ ಮಾತನ್ನು ಇವತ್ತು ಹೇಳಬೇಕಾಗಿದೆ. ಅದೇ ರೀತಿ ವೇದವಲ್ಲಿಯ ಕೊಲೆ ಆಗಿ ಹೋಗ್ತದೆ, ಆ ಪದ್ಮಾಲತಾ ಕೊಲೆ ಆಗಿ ಹೋಗ್ತದೆ, ಲಕ್ಷ್ಮಿ ಅಥವಾ ಆ ನಾರಾಯಣನ ಸಹೋದರಿ ಯಮನಮ್ಮ ಕೊಲೆಯಾಗಿ ಹೋಗ್ತದೆ. ಈಗ ಕೊಲೆಗಳ ಮೇಲೆ ಕೊಲೆಗಳೇ ಸರದಿ ಅನೇಕ ಹದಿಹರೆಯದ ಹೆಣ್ಣು ಮಕ್ಕಳ ಹುಡುಗಿಯಲ್ಲಿ ಸಿಕ್ಕಿದ್ದನ್ನು ಸ್ವತಃ ಭೀಮ ನಂತರದ ಚಿನ್ನ ಆದಂಥ ಅವನು ಒಪ್ಪಿಕೊಂಡಿದ್ದಾನೆ, ಹೇಳಿದ ನಾನು ಹೋಗೋದು ಬಂದಿದ್ದೀನಿ ಅಂತೇಳಿ ಅವನು ಸಹಿತ ವಸ್ತು ಹೇಳೋಂಗೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಇಡೀ ಪ್ರಕರಣಗಳು ನಡೆದಿಲ್ಲ, ಇದನ್ನು ಸುಮ್ಮನೆ ಹಬ್ಬಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಸ್ವತಃ ಆರೋಪ ಮಾಡಿದವ್ರನ್ನ, ವಿಷಲ್ ಬ್ಲೋವರ್ ಮಾಡಿದವ್ರನ್ನ ಅವ್ರ ಮೇಲೆ ವಿಷಲ್ ಬ್ಲೋ ಮಾಡ್ತಾ ಇದ್ದಾರೆ. ಈ ಒಂದು ಜನ ಎಲ್ಲ ರಾಜಕೀಯ ಜನ ಆಗಿರ್ಬೋದು, ಜೊತೆಗೆ ಅಲ್ಲಿ ಈ ಒಂದು ಹೆಗ್ಗಡೆಯವ್ರ ಪರದಿಂದ ಜನ ಆಗಿರ್ಬೋದು, ಅದರಲ್ಲೂ ಮೀಡಿಯಾ 1-2 ಮೀಡಿಯಾಗಳಂತ ಗೋಧಿ ಮೀಡಿಯಾಗಳಂತ ಏನಪ್ಪ ಇವರು ಎಲ್ಲ ಷಡ್ಯಂತ್ರಗಾರರು ಮಾಡಿದರು ಅನ್ನುವಂಥ ಮಾತನ್ನು, ಜೊತೆಗೆ ಸರ್ಕಾರದ ಪ್ರಮುಖ ಹುದ್ದೆಯಲ್ಲಿರುತ್ತಿರುವಂಥ ಡಿ.ಕೆ. ಶಿವಕುಮಾರ್ನಂಥವರು, ಗೃಹ ಮಂತ್ರಿ ಪರಮೇಶ್ವರ್ ಅವರಂಥವ್ರು ಸಹಿತ ಈ ಷಡ್ಯಂತ್ರ ಅಂತ ಹೇಳೋದ್ರಿಂದಾಗಿ ಈ ಒಂದು ಮೂಮೆಂಟಿಗೆ ಬಲ ತಂದು ಕೊಟ್ಟಿದ್ದು ನೋಡಿದರೆ ಇವರೆಲ್ಲರೂ ಮುಚ್ಚಿ ಹಾಕಬೇಕಪ್ಪ ಈ ಪ್ರಕರಣಗಳನ್ನು, ಹೊರಗೆ ಬರಲೇ ಕೂಡೋದು, ಇವೆಲ್ಲ ಯಾರು ಇದರಿಂದ ಗೊತ್ತಾಗಲೇ ಕೂಡೋದು ಅನ್ನುವಂಥ ಶಪಥನ ಮಾಡಿದ್ದಾರೆ ಅಂತೇಳಿ ಇದರ ಮೂಲಕ ಕಂಡುಬರುವ ಸತ್ಯ ಆಗ್ಯದ. ಬಟ್ ಸತ್ಯನ ಅದು ಯಾರ ಮಾತು ಕೇಳೋದಿಲ್ಲ ಅನ್ನೋದು ಅಷ್ಟು ಸತ್ಯದ. ಯಾಕಂದರೆ ಇವರು ತೆಗೆದುಕೊಂಡು ಬಂದಂಥ ಈ ದಾಖಲೆಗಳು ಇವತ್ತು ಇಡೀ ಈ ಪ್ರಕರಣದ ಬುಡವಲ್ಲ ಅನ್ನಿಸುವಂಥ ಎಲ್ಲ ಸಾಹಿತ್ಯ ಹೆಚ್ಚಾಗಿದ್ದಾವೆ. ಅದೇನೋ ಆಗಲಿ, ಒಟ್ಟಾರೆಯಾಗಿ ಇಲ್ಲಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಧರ್ಮಸ್ಥಳದ ಈ ಕೃತ್ಯಗಳ ಹಿಂದೆ ಇದ್ದವರು ಬರಬೇಕಾಗಿದೆ ಹೊರಗೆ. ಇವತ್ತು ನಾವು ಸಂಶಯ ಪಡ್ತಾ ಇದ್ದೀವಿ, ಪಾಪ ಅವ್ರು ಸುಳ್ಳು ಆಗಿರ್ಬೋದಿಲ್ಲ ಅಂತಲ್ಲ, ಯಾವ ಸಂದರ್ಭ ಏನಂತ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಕುಕೃತ್ಯ ಎಸಗಿದವರು ಯಾರು ಅನ್ನೋದು ಇವತ್ತು ನಮಗೆ ತಿಳಿಬೇಕಾಗಿದ್ರು ಅಂತ ಈಗ ರಾಜ್ಯದ ಮಹಿಳಾ ಮನೆಗಳ ಬಗ್ಗೆ ಒಂದು ಪ್ರಕರಣ ದೊಡ್ಡದು ಮಾಡೋ ಜೊತೆಗೆ ಈ ಹೋರಾಟದಲ್ಲಿ ಪುರುಷರ ಅವಶ್ಯಕತೆ ಇಲ್ಲ. ನೀವು ಹೊರಗಿಂದ ಸಪೋರ್ಟ್ ಮಾಡಿದ್ರೆ ಸಾಕು, ನೀವು ಬೇಕಾದ್ರೆ ನಮ್ಮ ಸಪೋರ್ಟ್ ಮಾಡೋರಿದ್ರೆ ನಿಮ್ಮ ಮನೆ ಹೆಣ್ಮಕ್ಳಿಗೆ ಕಳಿಸ್ರಿ ಹೋರಾಟಕ್ಕೆ ಅಂಥೇಳಿ ಆ ಹೆಣ್ಮಕ್ಳಿಗೆ ಕೇಳ್ಕೊಳ್ಳೋದನ್ನು ನೋಡಿದರೆ ನಿಜವಾಗಿಯೂ ಈ ಸಲ ಹೆಣ್ಣು ಮಕ್ಕಳ ಈ ಒಂದು ಹೋರಾಟ ಅವರಿಗೆ ಯಶಸ್ಸನ್ನು ತರ್ತದೆ ಅನ್ನುವಂಥ ಮಾತು. ಯಾಕಂದ್ರೆ ಸ್ತ್ರೀ ಶಕ್ತಿ ಮತ್ತು ಒಗ್ಗಟ್ಟಿನ ಶಕ್ತಿ ಭಾಳ ಬಲಿಷ್ಠ ಇರ್ತದೆ. ಮತ್ತು ಅದರಲ್ಲೂ ಹೋರಾಟಗಾರ್ತಿಯರಿಗೆ ಎಲ್ಲೆಲ್ಲದ ಕಸು, ಎಲ್ಲೆಲ್ಲದ ಏನಪ್ಪ ಶಕ್ತಿ ಬಂದು ಹೋಗಿಬಿಡುತ್ತದೆ. ಯಾಕೆ ಜನ ಇರ್ತಾರೆ, ಜನ ಜೊತೆಗೆ ಸಮಸ್ಯೆಗಳು ಇರ್ತಾವೆ, ಸಮಸ್ಯೆ ಹೇಳುವಂಥವ್ರು ಇರ್ತಾರೆ, ಅದನ್ನು ಕೇಳುವಂಥವ್ರು ಇವತ್ತಿಲ್ಲ, ಅದಕ್ಕೆ ಅದು ಪ್ರಯತ್ನ ಮಾಡ್ತಾಯಿದ್ದಾರೆ. ಈ ದಿಶೆಯಲ್ಲಿ ಎಲ್ಲ ವಿಚಾರ ಮಾಡಿದಾಗ ಈ ಒಂದು ಹೆಣ್ಣು ಹೆಣ್ಣಿಗೆ ಶತ್ರು, ಅದೇ ಕಾಲಕ್ಕೆ ಹೆಣ್ಣು ಹೆಣ್ಣಿಗೆ ಮಿತ್ರ ಅನ್ನೋದು ಈ ಸಲ ತೋರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ನಮ್ಮ ಕರ್ನಾಟಕದ ಮಹಿಳಾ ಮನೆಗಳು. ಅದು ಯಶಸ್ವಿ ಆಗಲಿ. ಬೆಳ್ತಂಗಡಿಯಲ್ಲಿ ಈ ಒಂದು ಏನಿದೆ ಪಟ್ಟಭದ್ರಿತ ಶಕ್ತಿಗಳನ್ನು ಹುಡುಕುವಲ್ಲಿ, ಅವ್ರ ಹೆಸರು ಹೇಳುವಲ್ಲಿ, ಅದನ್ನು ತಿಳಿಸುವಲ್ಲೇ ಯಶಸ್ವಿ ಆಗಲಿ. ಸತ್ಯ ಹೊರಗೆ ಬರೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆಯೋ ಅವೆಲ್ಲ ಹಾದಿಗಳು ತುಳಿಲಿ ಅನ್ನುವಂಥ ಮಾತಿನ ಈ ಸಂದರ್ಭದಲ್ಲಿ ಅವರಿಗೆ ಹೇಳ್ತಾ, ಸಲಹೆ ಕೊಡ್ತಾ, ಒಳ್ಳೆಯ ಹೋರಾಟ, ಒಳ್ಳೆಯ ಮೂಮೆಂಟ್ ಹಿಡಿದದೆ. ಇವತ್ತು ಈ ಮೂಮೆಂಟನ್ನು ಬಿಡದಂಗೆ ಹೋರಾಟ ಮಾಡಿ ತಮ್ಮದನ್ನೇ ಮಾಡ್ಕೊಳ್ಬೇಕಾಗಿದ್ದು ಎಲ್ಲರ ಕರ್ತವ್ಯ ಆಗ್ಯದ. ನೋಡೋಣ ಇದಕ್ಕೆ ಈ ಒಂದು ಹೊಡೆತಕ್ಕೆ ಏನು ಉತ್ತರ ಬರ್ತದೆ ಅಂತೇಳಿ. ಯಾಕಂತಂದ್ರೆ ಈಗ ನಿಮ್ಗೆ ನಾವು ಹೇಳಿದಂಗೆ ಬೆಳ್ತಂಗಡಿ ಇಲ್ಲಿ ನಡೆಯುವ ಈ ಒಂದು ಹೋರಾಟ ಮುಂಬರುವ ದಿನಗಳಲ್ಲಿ ಇದೊಂದು ನಿರ್ಭಯ ಹತ್ಯಾಕಾಂಡಕ್ಕಿಂತಲೂ ಹೆಚ್ಚಿನದಾಗಬಹುದು. ಸೌಜನ್ಯ ಹತ್ಯಾಕಾಂಡ ಪಾಪ ಒಬ್ಬ ನಿರ್ಭಯಾಗ ಇಡೀ ದೇಶದ ನಿಂತು ಇವತ್ತು 100 ಹೆಣ್ಮಕ್ಳು ಅಲ್ಲಿ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಸರ್ಕಾರ ಈಗಷ್ಟೇನು ಹೆಚ್ಕೊಳ್ತಾ ಇದೆ, ಇನ್ನಷ್ಟು ಜೋರಾಗಿ ಎಚ್ಚೆತ್ತುಕೊಳ್ಬೇಕು. ಈ ಜನರ ಬದುಕಿಗೆ ಒಂದು ಹಸನಾದ ಬದುಕು ನೀಡುವಂಥದ್ದಾಗಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಟ್ಟು. 16 ನ್ಯೂಸ್ ಅರ್ಥಾತ್ ಹೇ ಸಿದ್ಧಾರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.